ಬೈಸಂದ್ರ ಗ್ರಾಮದ ನಿವಾಸಿಯಾದ ಗ್ರಾಮಸ್ಥರು ಸಿದ್ದರಾಜು ಹಾಗೂ ಓಬಳೇಶ್ವರ ಅವರು, ಶ್ರೀಧರ್ ಅವರು, ಸಾಗರ್ ಅವರು ಎಲ್ಲ ಊರಿನ ಸಮಸ್ಯೆಯಿಂದ ಹಮ್ಮಿಕೊಳ್ಳಲಾಗಿದೆ. ಈ ಪ್ರೆಸ್ ಮೀಟಿಂಗ್ ಮಾಡಿದ್ವಿ. ತಹಸೀಲ್ದಾರ್ಗೂ ಅರ್ಜಿ ಕೊಟ್ಟಿದ್ವಿ, ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ವಿ. ಹಂದಿ ಸಾಕಣೆ ಶೆಡ್ ಅನ್ನು ಯಾರು ಸ್ಥಳಾಂತರಿಸಿದ ಇಲ್ಲ ಅಂತ ಈ ಮನವಿ ಮಾಡ್ತಾ ಇದೀವಿ. ಯಾರು ಅದ್ರ ಬಗ್ಗೆ ಕ್ರಮ ಕೈಗೊಳ್ತಿಲ್ಲ. ಇದು ಸಂಬಂಧಪಟ್ಟ ಅಧಿಕಾರಿಗಳು ಬೇಗ ಅದನ್ನು ಸ್ಥಳಾಂತರಿಸಿ ಆರೋಗ್ಯವನ್ನು ಉಳಿಸಬೇಕು ಅಂತ ಕೇಳ್ಕೊಳ್ತಾ ಇದೀವಿ. ತಹಸೀಲ್ದಾರ್ ಜಾಸ್ತಿ ಆಗೈತೆ, ಮಕ್ಕಳುಗಳಿಗೆ ಆರೋಗ್ಯ ಸಮಸ್ಯೆ ಇದೆ, ಮೈಯಲ್ಲೆಲ್ಲ ಗುಳ್ಳೆಗಳು, ಒಂಥರ ಮಚ್ಚೆ, ರೆಡ್ ಕಲರ್ ಮಚ್ಚೆಗಳು ಆಗ್ತಾ ಇದೆ. ಸ್ಕೂಲಲ್ಲಿ ಮಕ್ಕಳುಗಳು ವಾಮಿಟ್ ಮಾಡ್ತಾವ್ರೆ, ಗುಳ್ಳೆಗಳು ಆಗ್ತವೆ, ಅಲರ್ಜಿಗಳು ಜಾಸ್ತಿ ಆಗ್ತಾ ಇದೆ, ಮನೆ ಹತ್ರಗಳು ಎಲ್ಲ ನೊಣಗಳು ಜಾಸ್ತಿ ಇದೆ. ಈಗ ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ ಪಂಚಾಯತಿಯರಾಗ್ಲಿ ಏನು ಕ್ರಮ ಜಗುರಿಸ್ತಿಲ್ಲ. ಇದನ್ನ ಆದಷ್ಟು ಬೇಗ ಇದನ್ನ ತಹಸೀಲ್ದಾರನ್ನು ಬಗೆಹರಿಸ್ಕೊಡ್ಬೇಕು. ಸ್ಕೂಲ್ ಮಕ್ಕಳು ಇದು ಹಂದಿ ಶೆಡ್ ಸುಮಾರು ಒಂದು 4-5 ವರ್ಷದಿಂದನೂ ಇದೆ. ದೌರ್ಜನ್ಯ ಮಾಡ್ತಾ ಇದಾರೆ. ನಾವು ಕೇಳಕ್ ಹೋದಾಗ ನಾವು ಮಾಡೋದೇ ಹಿಂಗೆ ಅಂದ್ಬಿಟ್ಟು ನಮ್ಗೆ ಅವಾಜ್ ಆಗ್ತಿದ್ದಾರೆ. ರುದ್ರಭೂಮಿನ ಬೆಳೆಸ್ಕೊಂಡು ಅದ್ರ ತ್ಯಾಜ್ಯ ವಸ್ತುಗಳನ್ನೆಲ್ಲ ಅದನ್ನ ಹಾಕಿ ಅಲ್ಲಿ ಮುಚ್ತಾವ್ರೆ. ಕೋಳಿ ಕಸ ಆಗಿರ್ಬೋದು, ಅನ್ನ ಆಗಿರ್ಬೋದು, ಹಂದಿ ಇದಾಗಿರ್ಬೋದು ಎಲ್ಲ ರುದ್ರಭೂಮಿಯಲ್ಲಿ ಇದ್ ಮಾಡ್ತಾ ಇದಾರೆ. ಅವರು ಕೇಳಿದ್ರೆ ನಮ್ಮ ಮೇಲೆನೆ ದೌರ್ಜನ್ಯ ಮಾಡ್ತಾವ್ರೆ. ದಲಿತರ ರುದ್ರಭೂಮಿ ಅದ್ರಲ್ಲೂ ದಲಿತರ ರುದ್ರಭೂಮಿನ ಅತಿ ಹೆಚ್ಚು ಬಳಸ್ಕೊಂಡು ಯೂಸ್ ಮಾಡ್ಕೊಂತವ್ರೆ. ಕೇಳಕ್ ಹೋದ್ರೆ ದೌರ್ಜನ್ಯ ಮಾಡ್ತಾವ್ರೆ. ಕೇಳಕ್ ಇದ್ ಮಾಡ್ತಿಲ್ಲ ಅವರು. ಆದಷ್ಟು ಬೇಗ ಇವರು ತನಿಖೆ ಮಾಡಿ ಅದು ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಜರುಗಿಸ್ಬೇಕಂತ ಕೇಳ್ಕೊಂತ ಇದ್ದಾರೆ. ಅವ್ರೊಬ್ಬರೇ ಸರ್, ಅವ್ರೊಬ್ಬರೇ ಒತ್ತುವರಿ ಮಾಡಿರೋರು. ಸರ್ ಅದು ಸಂಬಂಧಪಟ್ಟ ಅಧಿಕಾರಿ ಪಂಚಾಯತಿಗೆ ಆಲ್ರೆಡಿ ಅರ್ಜಿ ಕೊಟ್ಟಿದೀವಿ, ನಮ್ಗೆ ಕಾಂಪೌಂಡ್ ಹಾಕೊಡ್ರಿ ಅಂತ ಅಂದ್ಬಿಟ್ಟು. ಯಾರು ಇದ್ ಮಾಡ್ತಕ್ಕಂತಿಲ್ಲ. ಇವ್ರು ಒತ್ತುವರಿ ಏನಂದ್ರೆ ಇವರಿಂದ ಮಾತ್ರ ಅವತ್ತು ಅತಿ ಹೆಚ್ಚು, ಅಂದ್ರೆ ಅವರು ಪಕ್ಕದಲ್ಲಿ ಇರೋರು ಯಾರು ಏನು ಹೆಚ್ಚುವರಿ ಮಾಡಿಲ್ಲ. ಇವರು ಸ್ವಂತ ಬಳಕೆಯಿಂದ ಈ ಬಳ್ಳಾಪುರದಿಂದ ಚಿಕನ್ ಕಸ ತಗೊಂಡೋಗಿ ಗುಂಡಿಗೆ ಹಾಕಿ ಮುಚ್ತಾವ್ರೆ. ಇವ್ರು ಒಬ್ರಿಗೆ ಟಾರ್ಗೆಟ್ ಅಂತದೇನಿಲ್ಲ ಸರ್. ಊರಿನ ಸಮಸ್ಯೆ ಅಂತ ಬಂದ್ಮೇಲೆ ಎಲ್ಲಾರ್ಗು ಅನ್ವಯ ಆಗುತ್ತಲ್ಲ, ಅದನ್ನ ಮೇನ್ ಮುಖ್ಯ ಇದ್ ಮಾಡ್ಬೇಕಲ್ವಾ. ಇವಾಗ ಸ್ಮೆಲ್ ಬರ್ತಾ ಇರೋದು ಹಂದಿ ಶೆಡ್ ಇಂದಾನೆ, ಬೇರೆ ಯಾವ್ದು ಸ್ಮೆಲ್ ಬರ್ತಿಲ್ಲ ಅದ್ ಬಂದ್ ತನಿಖೆ ಆಗ್ಲಿ. ಬೇಕಾರೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಇರ್ತಾಳ ಅವ್ರ ಕಡೆಯಿಂದ ತನಿಖೆ ಆಗ್ಲಿ ಅಲ್ವರಾ. ಊರಿನ ಸಮಸ್ಯೆಗಳು ಇರೋದಕ್ಕೆ ತಾನೇ ನಾವು ಬಂದಿಲ್ಲಿ ಪ್ರತಿಭಟನೆ ಮಾಡ್ತಾ ಇರೋದು. ಅರ್ಜಿ ಕೊಟ್ಟಿರೋದು, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದೀವಿ, ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ದೀವಿ, ತಹಸೀಲ್ದಾರ್ಗೂ ಅರ್ಜಿ ಕೊಟ್ಟಿದ್ದೀವಿ, ಶಿಕ್ಷಣಾಧಿಕಾರಿ BOಗೂ ಅರ್ಜಿ ಕೊಟ್ಟಿದ್ದೀವಿ. ಎಲ್ಲ ಪ್ರೂಫ್ ಮಾಡ್ಕೊಂಡೇ ಮಾಡ್ತಾ ಇದೀವಿ ಸರ್ ನಾವು. ಅದು ಸ್ಥಳಾಂತರಿಸಬೇಕು. ಊರಿಂದ ಎಷ್ಟು ಕಿಲೋಮೀಟರ್ ಆಚೆ ಇರ್ಬೇಕು ಅಷ್ಟು ಕಿಲೋಮೀಟರ್ ಇದ್ರೆ ಮಾಡ್ಕೊಳ್ಳಿ ಸರ್, ನಮ್ಗೆ ಸಂತೋಷ. ಊರಿಂದ ಸ್ಮೆಲ್ ಮಕ್ಳುಗಳಿಗೆಲ್ಲ ಇದಕ್ಕೆಲ್ಲ ಅಲರ್ಜಿಗಳು ಆಗ್ತವೆ, ಅದನ್ನ ತಡೆಗಟ್ಲಿ. ನಡುಗಳು ಜಾಸ್ತಿ ಆಯ್ತವೆ, ಮನೆಯಿಂದ ಕಾಯಿಲೆಗಳು ಬೀಳ್ತಾವ್ರೆ. ಅದು ಇದರಲ್ಲಿ ಅರ್ಕಾವತಿ ನದಿ ನೀರ್ ಬರ್ತಾ ಇದಲ್ಲ, ಅದಕ್ಕ ಕಸ ಎಲ್ಲ ತಂದು ಅದಕ್ಕೆ ಹಾಕ್ತಾವ್ರೆ. ಅದನ್ನೊಂದು ಬಗೆಹರಿಸ್ಲಿ ಅವರು. ನಿವಾಸಿ ಮುನಿಯವ್ಳಪ್ಪ ಅಂದ್ಬಿಟ್ಟು ಸುಮಾರು ಇದು ಹಂದಿಗೂಡು 10 ವರ್ಷದಿಂದ ಸಾಗಾಣಿಕೆ ಮಾಡ್ತಾ ಇದ್ದಾರೆ. ಅದರಿಂದ ನಮ್ಮ ಹಳ್ಳಿಗೆ ತುಂಬ ವಾಸನೆ ಆಗಿದೆ. ಬೇರೆ ಕಡೆಯಿಂದ ಫ್ಯಾಕ್ಟ್ರಿಯಿಂದ ಊಟ ತಗೊಂಬರೋದು, ಏನು ಅಳಸಿದು ಪಳಸಿದು ಊಟ ತಗೊಂಬರ್ತಾರೆ, ಅದು ಹಂದಿಗೆ ಹಾಕ್ತಾರೆ, ಹಂದಿ ತಿಂತದೆ. ಅದು ಕಕ್ಕಾಸ್ ನೀರೆಲ್ಲ ನಮ್ಮದೊಂದು ಕುಂಟೆ ಇದೆ, ದನಕರ ಕುಂಟೆ, ನೀರು ಕುಡಿಯೋ ಕುಂಟೆ ಇದೆ. ಆ ಕಕ್ಕಾಸ್ ನೀರೆಲ್ಲ ಆ ಕುಂಟೆಗೆ ಹೋಗುತ್ತೆ. ದನ ಕರುಗಳ ನೀರು ಆ ಕುಂಟೆಯಲ್ಲಿ ನೀರು ಕುಡಿತಾ ಇಲ್ಲ. ಮೇಲಾಗಿ ಅಂಗನವಾಡಿ ಮಕ್ಕಳಿಗೆ, ಊರು ಗ್ರಾಮಸ್ಥರಿಗೆ ಎಲ್ಲ ತುಂಬ ವಾಸನೆ. ಆಲ್ರೆಡಿ ಅವರು ನೋಡಿ ಲೆಟರ್ ಕೊಟ್ಟಿದ್ದಾರೆ, ದಯವಿಟ್ಟು ಗ್ರಾಮಸ್ಥರೆಲ್ಲ ಸೇರಿ ಹಂದಿ ಗೂಡು ಸ್ಥಳಾಂತರ ಮಾಡಿ. ಮಕ್ಕಳು ಊಟ ಮಾಡ್ತಾ ಇಲ್ಲ, ಸ್ಕೂಲ್ ಮಕ್ಕಳು ಊಟ ಮಾಡ್ತಾ ಇಲ್ಲ ಅಂಥೇಳಿ ಸ್ಥಳಾಂತರ ಮಾಡಿ ಅಂತ ಅಂದ್ಬಿಟ್ಟು ಊರಿನ ಗ್ರಾಮಸ್ಥರಾದ ನಮ್ಮ ಶ್ರೀಧರ್ ಅವರು ಮೆಂಬರ್ ಆಗಿದ್ದಾರೆ. ಅವರು ಲೆಟರ್ ಕೊಟ್ಟಿದ್ದಾರೆ, ಅವರು ಬಂದಿದ್ದಾರೆ. ಹಾಗೂ ಪಂಚಾಯತಿಗೆ ನಮ್ಮ ಸಿದ್ದರಾಜ್ ಹೇಳ್ದಂಗೆ ಎಲ್ಲ ಕಡೆ ನಾವು ಲೆಟರ್ ಕೊಟ್ಕೊಂಡು ಬಂದಿದ್ದೀವಿ. ಯಾರೂ ಅದ್ರ ಬಗ್ಗೆ ಕ್ರಮ ಜರುಗಿಸಿಲ್ಲ. ಆಮೇಲೆ ಅದು ಬೇರೆ ಬೇರೆ ಕಡೆ ಎಲ್ಲ ಕೋಳಿ ಕಳ್ಳು, ಪುಕ್ಕ ಎಲ್ಲ ತಗೊಂಬರ್ತಾರೆ. ಕೋಳಿ ಕಳ್ಳು, ಕೋಳಿ ಕಾಲು ಹಂದಿಗೆ ಹಾಕ್ತಾರೆ. ಈ ಕೋಳಿ ಪಕ್ಕ ಒಂದು ಗುಂಡಿಗೆ ಹಾಕ್ತಾರೆ. ಅದು ಚಿಕ್ಕಾಪಟ್ಟೆ ವಾಸನೆ. ಊರಿಗೆಲ್ಲ ಹಬ್ಕೊಂತದೆ. ಯಾವ ಕಡೆ ಗಾಳಿ ಆ ಕಡೆಗೆಲ್ಲ 1 ಕಿಲೋಮೀಟರ್ ಆ ಕಡೆ ಓದ್ತಾ ಇರ್ತದೆ. ಆಮೇಲೆ ನಮ್ಮ ದಲಿತರದ್ದು ಮಶಾಣ ಇದೆ. ಈ ಮಿಕ್ಕಿದ್ದನ್ನ, ಮಿಕ್ಕಿದ ಕೋಳಿ ಕಳ್ಳು, ಮಿಕ್ಕಿದ ಪುಕ್ಕ ಇದೆಲ್ಲ ಆ ಭೂಮಿಗೆ ಹಾಕ್ಬಿಟ್ಟು ಆ ಭೂಮಿ ಮತ್ತೆ ಉಳುಮೆ ಮಾಡ್ತಾರೆ. ಅದು ಯಾರಿಗೂ ಕಾಣಬಾರ್ದು ಅಂತ ಅಂದ್ಬಿಟ್ಟು ಆ ಥರ ಉಳುಮೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಸರ್ಕಾರ ಆಗಲಿ, ನಮ್ಮೂರಿನ ಗ್ರಾಮಸ್ಥರಾಗಲಿ, ಪಂಚಾಯತಿಯರಾಗಲಿ, ಎಲ್ಲ ಅಧಿಕಾರಿಗಳು ಇದನ್ನ ಕ್ರಮ ಜರುಗಿಸಿ ಇದನ್ನ ತೆರವುಗೊಳಿಸಿ ಅವ್ರು ಬೇರೆ ಕಡೆ ಮಾಡ್ಕೊಳ್ಳೇಬೇಕಾರೆ.
ಊರಿಂದ ಅಂತರ ಎಷ್ಟಿರ್ಬೇಕೋ ಅದ್ರ ಮೇಲೆ ಬೇಕಾದ್ರೆ ಅವ್ರು ಮಾಡ್ಕೊಳ್ಳಿ, ನಮ್ಗೇನು ಸಂತೋಷ. ಸ್ಮೆಲ್ ಬರಬಾರ್ದು. ಮತ್ತೆ ಮತ್ತೆ ಏನು ಹೇಳ್ತೀನಿ ಅಂತಂದರೆ, ಕೆಲವರು ಅವರು ನಮ್ಮ ತಾಲೂಕಲ್ಲಿ ಹೇಳ್ಬಾರ್ದು, ಈ ಕೋಳಿ ಪುಕ್ಕನ ಯಾರು ಟೆಂಡರ್ ತಗೊಂಡಿರ್ತಾರೋ ಅವ್ರ ಭೂಮಿಯಲ್ಲಿ ಹಾಕೊಂಡು ಮುಚ್ಕೊಳ್ಳಿ. ಅವ್ರೇನು ಮಾಡ್ತಾ ಇದ್ದಾರೆ ಅಂದರೆ, ಹಳ್ಳಿ ಕಡೆ ಬಂದ್ಬಿಡೋದು, ಯಾವುದನ್ನು ರೋಡಲ್ಲಿ ಸುರಿದ್ಬಿಟ್ಟು ಹೋಗ್ಬಿಡ್ತಾರೆ. ಹಳ್ಳಿಯವ್ರು ಆಸ್ತಿ ಕೊಡಿದ್ರು ಪರವಾಗಿಲ್ಲ, ಟೌನವ್ರು ಫ್ಯಾಕ್ಟ್ರಿ ಚೆನ್ನಾಗಿರ್ಬೇಕು. ಅದು ಅವ್ರು ಯಾರು ಕೋಳಿ ಫ್ಯಾಕ್ಟ್ರಿ ಇಟ್ಕೊಂಡಿರ್ತಾರೋ ಅವ್ರ ಸ್ವಂತ ಜಮೀನಲ್ಲಿ ಗುಂಡಿ ತೋಡ್ಲಿ, ಅವ್ರು ಮುಚ್ಕೊಳ್ಳಿ. ಹಳ್ಳಿ ಕಡೆ ತಗೊಂಬರೋದು, ಅಲ್ಲಿ ಹಾಕೋದು, ಹಳ್ಳಿಯವ್ರ ವಾಸನೆ ಕುಡ್ಕೊಂಡು ಇರೋದು, ಊಟ ಮಾಡೋಕ್ಕಾಗಲ್ಲ. ಅದ್ರ ತುಂಬ ತೊಂದರೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಹಂದಿಗೂಡನ್ನ ತೆರವುಗೊಳಿಸ್ಬೇಕು. ಹಂದಿಗೂಡವರು ಸುಧಾಕರ್ ಅಂತ ಅಂದ್ಬಿಟ್ಟು, ದಿವಾಕರ್ ಮತ್ತೆ ಕುಮಾರ್, ಭಾನುಪ್ರಕಾಶ್ ಮತ್ತೆ ಕುಮಾರ್ ಅಂತ ಅಂದ್ಬಿಟ್ಟು. ಈ ತ್ಯಾಜ್ಯದಿಂದ ಏನಾದ್ರು ಸಮಸ್ಯೆ ಆಗಿದೆ, ಕಾಯಿಲೆಗಳು ಬಂದಿದೆ? ಹೌದು, ಮೈಯೆಲ್ಲ ಅಲರ್ಜಿಗಳು, ಗುಳ್ಳೆಗಳಾಗುತ್ತದೆ. ಒಂದ್ಸರಿ ಡಾಕ್ಟರ್ ಬಂದ ಮೇಲೆ ಆಗ್ತದೆ, ಮತ್ತೆ ಹಂಗೆ ಆಗ್ತದೆ. ಎಷ್ಟು ದಿನ ಅಂತ ವಾಸನೆ ಕೊಡ್ಕೊಂಡು ಗ್ರಾಮಸ್ಥರು ಇರೋಕ್ಕಾಗುತ್ತೆ ಹೇಳಿ ಸರ್? ಮೊದಲು ಒಂದು 5 ಇದ್ವು, ಇವಾಗ 500 ಮೇಲೆ ಇದೆ. 500 ಮೇಲೆ ಇದೆ. ಅವ್ರಿಗೂ ಸಮಸ್ಯೆ ಇದೆ ಸರ್. ದಿನ ವಾಸನೆ ಕೊಡ್ಕೊಂಡು ಅವರು ತಾನೇ ಎಷ್ಟು ದಿನ ಅಂತ ಇರೋಕ್ಕಾಗುತ್ತೆ? ಅದ್ರ ಬದಲು ಈಗ ದನ ಕುರಿ ಮೇಯಿಸ್ಲಿ, ಫ್ಯಾಕ್ಟ್ರಿ ಮಾಡ್ಕೊಂಡಿದ್ದಾರೆ, ಹಂದಿಗೂಡು ಮಾಡ್ಕೊಂಡಿದ್ದಾರೆ, ಹಂದಿ ತೆರವುಗೊಳಿಸ್ಲಿ ಅವರೇ. ಇಲ್ಲ ಒಂದು ಮೇಕೆ ಮೇಯಿಸ್ಲಿ, ಅದರ ಲಾಭ ಇದೆ. ಕುರಿ ಮೇಯಿಸ್ಲಿ, ಅದರ ಲಾಭ ಇದೆ. ಹಸು ಮೇಯಿಸ್ಲಿ, ಅದರ ಲಾಭ ಇದೆ. ಮಾಡ್ಕೊಳ್ಳಿ, ಅದಕ್ಕೇನು ನಮ್ಮ ತೊಂದರೆ ಇಲ್ಲ. ಈ ವಾಸನೆ ಒಳಗೆ ಅವರೇ ಯೋಚನೆ ಮಾಡಬೇಕು, ನಾವು ಈ ವಾಸನೆ ಒಳಗೆ ಎಷ್ಟು ಜನ ಅಂತ ಜೀವನ ಮಾಡೋಣ. ಹೆಣ್ಣು ಕೊಡೋರ್ ದೇಕು ನಮ್ಮೂರಿಗೆ ಬರ್ತಾಯಿಲ್ಲ, ಹೆಣ್ಣು ತಗೊಂಡು ಹೋಗೋರ್ ದೇಕು ನಮ್ಮೂರಿಗೆ ಬರ್ತಾಯಿಲ್ಲ. ಮನೆ ಬಂದಿದೆ ಯಾರೋ ಹೆಣ್ಣು, ಮನೆ ನೋಡೋಕೆ ಬಂದಿರಿ, ಏನಪ್ಪ ಇವ್ರಿಗೆ ಇಷ್ಟೊಂದು ವಾಸನೆ ಅಂದ್ಬಿಟ್ಟು ಆ ಹೆಣ್ಣು ಮಾತುಕತೆ ಆಡಿದ್ರೆ ಹೋಗ್ಬಿಟ್ರು ಸರ್. ನಿಜ, ನೀವು ನಾನು ಒಂದು ಮಾತು ಹೇಳ್ತೀನಿ, ಆ ಸ್ಮೆಲ್ ಬಂದಾಗ ನಿಮ್ಮನ್ನು ನಾವು ಫೋನ್ ಮಾಡಿ ಕರಿತೀವಿ, ದಯವಿಟ್ಟು ಬಂದು ನೀವು ಪರಿಶೀಲನೆ ಮಾಡಬೇಕು. ತಹಸೀಲ್ದಾರ್ ಸಾಹೇಬರಾಗಲಿ, ಪಂಚಾಯತಿಂದ ಅಧ್ಯಕ್ಷರಾಗಲಿ, ಪೊಲೀಸ್ ಸ್ಟೇಷನಿಂದ ಅಧಿಕಾರಿಗಳಾಗಲಿ ಬಂದು ಪರಿಶೀಲನೆ ಮಾಡಿಬಿಟ್ಟು ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಹಂದಿಗೂಡು ಹೇಳಿದ್ರು ಅವರು ತಲೆ ಮೇಲೆ ಹಾಕೊಂಡಿಲ್ಲ, ಏನು ಮಾಡ್ತಾರೋ ಮಾಡ್ಕೋಗ್ರಿ ಅಂತಂತಾರೆ. ಅವ್ರ ಮೇಲೆ ನಾವು ಹೋಗಿ ನಮ್ಮ ಜಮೀನನ್ನು ಮಾಡ್ಕೊಂಡು ಸಂತೋಷ. ಹಿಂಗೆ ವಾಸನೆ ಬಂದ್ಕೊಂಡು ಊರೆಲ್ಲ ಗಬ್ಬಿಡ್ಸೋದ್ರೆ ಯಾರು ಬಂದು ಜೀವನ ಮಾಡೋಕ್ಕಾಗುತ್ತೆ? ಅಲ್ಲಿ ಯಾರು ಬಂದು ಜೀವನ ಮಾಡೋಕ್ಕಾಗಲ್ಲ. ದಯವಿಟ್ಟು ಇದನ್ನು ತೆರವುಗೊಳಿಸ್ಬೇಕು. ನಾವು ಅದ್ರ ಬಗ್ಗೆ ಹೋರಾಟ ಮಾಡೇ ಮಾಡ್ತೀವಿ. ಹಂದಿಗೂಡು ತೆರವುಗೊಳಿಸ್ಬೇಕು. ಮುನಿಗೋಬಳಪ್ಪ ಅಂದ್ಬಿಟ್ಟು ಲಾಸ್ಟ್ ಒಂದು 15 ದಿವಸ ಮುಂಚೆ ನಿಮ್ಮ ಪತ್ರಿಕಾ ಮಿತ್ರರನ್ನ ಕರೆಸಿ ನಾವು ಊರಲ್ಲೆಲ್ಲ ಇದು ಮಾಡಿಸಿದ್ರಿ. ತಿರ್ಗಾ ಪಂಚಾಯತಿಗೆ ಅವತ್ತು ಇಮಿಡಿಯೇಟ್ಲಿ ನಾವು ಪಂಚಾಯತಿ, ತಹಶೀಲ್ದಾರರು ಹಾಗೂ DC ಅವರಿಗೆ ನಾವು ಲೆಟರ್ ಕೊಟ್ಟಿದ್ದೀವಿ. ಬಟ್ ಇದುವರೆಗೂ 15 ದಿವಸ ಆಗಿದೆ, ಯಾವುದೇ ಒಂದು ಅಧಿಕಾರಿ ಯಾವುದೇ ಒಂದು ಆಕ್ಷನ್ ತಗೊಂತ ಇಲ್ಲ. ಅಂದ್ರೆ ಇವ್ರು PDO ಅವರೇನೋ ಲೆಟರ್ ಬರೆದಿದ್ದಾರೆ, ಅದು ನಮಗೆ ವ್ಯಾಪ್ತಿ ಬರಲ್ಲ, ತಹಶೀಲ್ದಾರೇ ಬಂದು ಅವ್ರು ತೆರವುಗೊಳಿಸ್ಬೇಕು ಅಂತ ಹೇಳಿದ್ದಾರೆ. ಸೊ ಊರಲ್ಲಿ ಸಮಸ್ಯೆ ಅಂತ ಹೇಳಿ ನಾವು ನೊಣದು ನೆನ್ನೆ ಇದೇನೋ GPS ವಿಡಿಯೋ ಮಾಡಿಬಿಟ್ಟು ನಮ್ಮ PDO ಮೇಡಮ್ ಕಳಿಸಿದ್ದೀನಿ. ಪೊಲ್ಯೂಷನ್ ಕಂಟ್ರೋಲ್ ಬಗ್ಗೆ ನಾವು ಕೊಟ್ಟಿದ್ದೀವಿ, ಅರ್ಜಿ ಕೊಟ್ಟಿದ್ದೀವಿ. ಸ್ಕೂಲಲ್ಲಿ ಸರ್, ಓಕೆ, ಸ್ಕೂಲಲ್ಲಿ ಮಕ್ಕಳು ಮೇಸ್ಟ್ರುಗಳು ಲೆಟರ್ ಬರೀತಾರೆ. ಯಾವ ಊರಲ್ಲಿ ಎಂಥ ಸಮಸ್ಯೆಗೂ ಸ್ಕೂಲ್ ಅವ್ರು ಇನ್ವಾಲ್ವ್ ಆಗಲ್ಲ. ಸೊ ಸ್ಕೂಲ್ ಅವ್ರು ಲೆಟರ್ ಬರೀತಾರೆ, ಮಕ್ಕಳು ಊಟ ಮಾಡಕ್ಕೆ ವಾಮಿಟ್ ಅಷ್ಟೇ ಅರ್ಥ ಮಾಡ್ಕೋಬೇಕು ಸರ್ ನೀವು. ಸೊ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ? ಈಗ ನಾವು 15 ದಿವಸ ಆಗಿದೆ ಕೊಟ್ಟು, ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ? ಸೊ ಯಾವ್ದಾನ ಕಾಣದ ಕೈಗಳು ಅವ್ರೇನು ತಡಿತಾ ಇದೀವಾ? ಯಾಕೆ ಊರಿನ ಜನ ಸಮಸ್ಯೆ ಅಂತ ಹೇಳ್ತಿರೋ, ಯಾಕೆ ಬಂದು ಇವರು ಆಕ್ಷನ್ ತಗೊಂತ ಇಲ್ಲ? ಆಗಲ್ಲ ಅಂತ ಹೇಳಿ ಬೇಕಾದ್ರೆ ನಾವು ನೆಕ್ಸ್ಟ್ ಇದು ಏನೋ ಸಾಂಕೇತಿಕವಾಗಿ ನಾವು ಅವ್ರಿಗೆ ಒಂದು ಗಮನಕ್ಕೆ ತರಬೇಕು, ಅವ್ರಿಗೂ ಒಂದು ಟೈಮ್ ಓಕೆ ಕೊಡೋಣ. ಸೊ ಅದು ಆಗಿಲ್ಲ ಅಂದ್ರೆ ಇನ್ನೊಂದು ವಾರ ನೋಡ್ತೀವಿ ಸರ್. ಆಗಿಲ್ಲ ಅಂದ್ರೆ ನಾವು ಇಲ್ಲಿ ಅನಿರ್ದಿಷ್ಟ ಅವಧಿ ಮುಷ್ಕರ ಇಲ್ಲೇ ಕೊಂಡ್ಕೊತೀವಿ, ಹಂದಿ ಫಾರಂ ಮುಂದೆ ಕುತ್ಕೊಂತೀವಿ ನಾವು. ಅದೇನಾಗುತ್ತೋ ಆಗುಡ್ಲಿ. ನಾವು ಇದುವರೆಗೂ ನೋಡಿದೀವಿ, ಇವ್ರ ಅಧಿಕಾರಿ ತಗೊಳ್ಳಿಲ್ಲ ಅಂದ್ರೆ ಏನೋ ನಾವು ನಮ್ಮ ದಾರಿ ನಾವು ನೋಡ್ಕೊಳ್ಬೇಕು ಸರ್. ಅಲ್ಲಿ ಸಾಯಕ್ಕಿಂತ ಆಸ್ಮೇಲೆ ಇಲ್ಲೇ ಬಂದು ಸಾಯ್ತೀವಿ ಬಿಡ್ರಿ, ಇಲ್ಲೇ ಉಪವಾಸ ಮಾಡ್ಕೊಂಡು ಇಲ್ಲೇ ಸಾಯ್ತೀವಿ ನಾವು. ಅವಾಗ ಖುಷಿ ಆಗುತ್ತೆ ನಾವು ನೋಡೋಣ ಅಧಿಕಾರಿಗಳಿಗೆ. ಸರ್ ಉಲ್ಲಂಘನೆ ಅಂದ್ರೆ ಈಗ ಅದು ಊರಿನ ಎಷ್ಟು ಮೀಟರ್ ಅಂತ ದೂರ ಇರಬೇಕು. ಫಸ್ಟ್ ಊರ್ ಪಕ್ಕದಲ್ಲೇ ಮಾಡಿದ್ದಾರೆ. ಒಂದು ಊರ್ ಪಕ್ಕದಲ್ಲೇ ಮಾಡಿ ಏನ್ ಮಾಡ್ತಾರೆ, ಒಂದು ಕ್ಲೀನ್ ಇಲ್ಲ, ಹೈಜೆನಿಕ್ ಇಲ್ಲ, ಅದು ದೂರ ಮಾಡ್ಕೊಳ್ಳಿ, ನಮ್ದು ಅಭ್ಯಂತರ ಇಲ್ಲ. ತಿರ್ಗಾ ಕೋಳಿ ವೇಸ್ಟ್ ತರಲ್ಲ, ಕೋಳಿ ವೇಸ್ಟ್ ತಂದು ಅದು ಎಕ್ಸಾಂಪಲ್ ಒಂದು 500 kg ತಂದು ತಿರ್ಕೊಳ್ಳಿ, ಹಂದಿ ಹಾಕಿ 100 kg 400 kg ಆಗ್ತಾರೆ. ಅವರಲ್ಲಿ ಕಮಿಟ್ಮೆಂಟ್ ಆಗಿರ್ತಾರಲ್ಲಿ ಅಂಗಡಿನಲ್ಲಿ ಅಮೌಂಟ್ ಇಸ್ಕೊಂಡು ತರಲಿ. ಬಟ್ ಅದು ವಿಲೇವಾರಿ ಮಾಡ್ಬೇಕಲ್ಲ. ನಮ್ಮೂರು ಏನು ಸ್ಮಶಾನಕ್ಕೆ ಕೆರೆಯಲ್ಲಿ ಕೂಡ ನಾನು GPS ಕ್ಯಾಮ್ರಾ ಕಳಿಸಿದೀನಿ. ಕೆರೆಯಲ್ಲೆಲ್ಲ ಲಾಟ್ ಹಾಕಿದ್ದಾರೆ, ಬನ್ನಿ ಈಗ ತೋರಿಸಿ, ಸ್ಪಾಟ್ ಇದೆ, ಯಾವುದನ್ನು ನಾವು ಅಳ್ಸಕ್ಕಾಗಲ್ಲ. ಅಲ್ಲಿದೆ ಸ್ಪಾಟ್ ಅಲ್ಲಿ. ಕೆರೆ ಜಾಗ ಯಾಕೆ ಅವ್ರು ಅವ್ರ ಮನೆ ಮುಂದೆ ಹಾಕಲಿ ಬಿಡ್ರಿ, ಅವ್ರ ಮನೆ ಮುಚ್ಕೊಳ್ಳಿ, ಯಾವ ಬೇಡ ಅಂತ ಹೇಳ್ತಾನೆ. ಅದನ್ನ ತಂದು ಹಾಕ್ತಾ ಇದಾರೆ. ತಿರ್ಗಾ ಈ ಚೌಟ್ರಿಗಳದು, ಆಮೇಲೆ ದೊಡ್ಡ ದೊಡ್ಡ ಕಂಪ್ನಿಗಳು ಕ್ಯಾಂಟೀನ್ ಊಟ ತಂದು ಹಂದಿ ಎಷ್ಟು ತಿಂತವೆ, ಅದು ತಿನ್ನಷ್ಟು ಹಾಕ್ರೆ ಏನಾಗಲ್ಲ, ಜಾಸ್ತಿ ತಂದು ಹಾಕೋದು ಇಲ್ಲೆಲ್ಲ ತಂದು ಸುರಿಯೋದು ವೇಸ್ಟ್ ಸ್ಮೆಲ್. ಸರ್ ಏನಾರು ಮಾಡ್ಕೊಳ್ಳಿ ಸರ್, ದೂರಿಂದ ಅವರು ಸ್ಥಳಾಂತರ ಮಾಡಿ ದೂರ ಆಚೆ ಎಷ್ಟನ್ನು ಮಾಡ್ಕೊಳ್ಳಿ. 500, 1000, 10,000 ಸಾಕೊಂಡು ಹಂದಿ, ನಮ್ಗೇನು ಅಭ್ಯಂತರ ಇಲ್ಲ. ಬಟ್ ಊರಿಂದ ಆಚೆ 500 ಮೀಟರ್ ದೂರದಲ್ಲಿ ಏನಿದೆ ದೂರ ಮಾಡಲಿ ಸರ್. ಸೊ ಊರಿನ ಜನರ ಜೊತೆ ಇವರು ಅವರ ಆರೋಗ್ಯ ಚೆಲ್ಲಾಟ ಆಡ್ತಾ ಇದ್ದಾರೆ, ಬೇಕು ಅಂತಾನೆ ಆಡ್ತಾ ಇದ್ದಾರೆ. ಅವರು ಎಲ್ಲರಿಗೂ ಒಂದು ಲಿಮಿಟ್ ಅಂತ ಇರುತ್ತೆ.
ಆರೋಗ್ಯಕ್ಕೆ ಬಟ್ ಈಗ ನೀವು ಅಷ್ಟೇ ಆರೋಗ್ಯ ಕೆಟ್ಟ ನೀವು ಎಷ್ಟು ಅಂತ ಇರ್ತೀರಾ? ಅದಕ್ಕೆ ಅಲ್ಲಿ ಸಾಯ್ತು ಇಲ್ಲ ಸಾಯ್ತಿ ಬಿಡ್ರಿ, ಇಲ್ಲಿ ಉಪವಾಸ ಕುಂತ್ಕೊಂತೀವಿ. ನೆಕ್ಸ್ಟ್ ಇನ್ನೊಂದು ವಾರ ನೋಡ್ತೀವಿ ಇವರೇನ ಬಂದು ತೆರವುಗೊಳಿಸಿಲ್ಲ ಅಂದ್ರೆ ತೆರವುಗೊಳಿಸ್ಬೇಕು. ನಾವು ಸುಮ್ಮನೆ ಏನೋ ಒಂದು ಲೆಟರ್ ಕೊಟ್ಟಿದ್ದೀವಿ ಆ ಡಿಪಾರ್ಟ್ಮೆಂಟ್ ಈ ಡಿಪಾರ್ಟ್ಮೆಂಟ್ ಅಂದ್ರೆ ನಾವು ಕೇಳಲ್ಲ. ಓಕೆನಾ? ನಾವು ಇಲ್ಲೇ ಬಂದು ದಂಡಿ ಕುಂತ್ಕೊಂತೀವಿ. ಆಕ್ಷನ್ ತಗೊಂತೀರಾ, ಜೈಲಿಗೆ ಹಾಕಿ ಊಟ ಕೊಡ್ತೀವಿ 3 ಟೈಮ್. ನೀವು ನಾವು ಜೈಲಿಗೆ ಊಟ ಮಾಡ್ಕೊಂತೀವಿ, ಇಲ್ಲೇ ಸೋತೀವಿ. ನಮ್ಮ ಫ್ಯಾಮಿಲಿ ಮಕ್ಳು ಎಲ್ಲರೂ ಬಂದು ಕುಂತ್ಕೊಂತೀವಿ ನಾವು. ನಮ್ಮ ಮಿಸ್ಸಸ್ ಅವರು ಪಂಚಾಯತಿ ಸದಸ್ಯರು, ಇದು ಮುಗಿದಿದೆ. ನಾವು ಈಗ 1-2 ತಿಂಗಳಿಂದ ಇದು ವಾಸನೆ ಸ್ಮೆಲ್ ಜಾಸ್ತಿ ಆದಾಗ ಅವರೆಲ್ಲ ಸೇರಿ ಪಂಚಾಯತಿ ಕಂಪ್ಲೇಂಟ್ ಕೊಟ್ಟರು. ಆಗ ನಾನು ಬಂದಿದ್ದೆ, ಆಮೇಲೆ ಪಿ ಡಿ ಅವ್ರನ್ನೂ ಕರ್ಕೊಂಬಂದಾಗ ಅವರು ಸಹ ಆಗೋದಿಲ್ಲ, ಇಲ್ಲಿ ನಿಂತ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಅದಕ್ಕೆ 29ನೇ ತಾರೀಕು ತಹಶೀಲ್ದಾರಕ್ಕೆ ಮತ್ತು ಪೊಲೀಸ್ ಸ್ಟೇಷನ್ಗೆಲ್ಲ ಕಂಪ್ಲೇಂಟ್ ಕೊಟ್ಟು ಅವರು ರೈಸ್ ಮಾಡಿದ್ದಾರೆ. ಆಮೇಲೆ ಈಗ ಇವತ್ತು ಪರಿಸರ ಇಲಾಖೆಗೆ ಆರೋಗ್ಯದಾಯಕರಿಗೂ ಅದು ಏನು ಆಕ್ಷನ್ ತಗೊಬೇಕು ಅಂತ ಕೊಟ್ಟಿದ್ದಾರೆ. ನಮ್ದು ರಿಕ್ವೆಸ್ಟ್ ಇದೊಂದೇ, ಅವ್ರು ಏನಾನ ಮಾಡ್ಕೊಳ್ಳಿ, ನಮ್ಮೂರ ಗ್ರಾಮ ನೈರ್ಮಲ್ಯ ಕಾಪಾಡಲಿ, ಯಾವುದೇ ಸ್ಮೆಲ್ ಬರ್ದಿದ್ದಂಗೆ ಅದು ಮಾಡಲಿ, ಅದು ಒಂದೇ ರಿಕ್ವೆಸ್ಟು. ಇದೇನಿಲ್ಲ, 10 ವರ್ಷದಿಂದ ಮಾಡ್ತಾ ಇದ್ದಾರೆ, ಸ್ವಲ್ಪ ಬರ್ತಾ ಇದ್ರು, ಎಲ್ಲ ಕಂಟ್ರೋಲ್ ಆಗಿದ್ರು. ಇದ್ದಕ್ಕಿದ್ದಂಗೆ ಜಾಸ್ತಿ ಮಾಡಿದಾಗ ಎಲ್ಲರೂ ಗ್ರಾಮಸ್ಥರು ಬೇಜಾರಾಗಿದ್ದಾರೆ. ಅದಕ್ಕೇನಂದ್ರೆ ಸ್ಮೆಲ್ ಬರ್ದಿದ್ದಂಗೆ ಕಂಟ್ರೋಲ್ ಅವರೆಲ್ಲನ ಮಾಡ್ಕೊಳ್ಳಿ, ನಮ್ದೇನು ತೊಂದರೆ ಇಲ್ಲ, ಅವ್ರ ಬಿಸ್ನೆಸ್ಸು ಅವ್ರು ಮಾಡ್ಕೊಳ್ಳಿ, ಯಾರು ಬೇಕೋ ಮಾಡ್ಕೊಳ್ಳಿ, ಒಂದು ಕಂಟ್ರೋಲ್ ಇರಬೇಕು ಅನ್ನೋದು ಅಷ್ಟೇ. ಈಗ ನಾವು ತಹಶೀಲ್ದಾರ್ಗೂ ಲೆಟರ್ ಕೊಡೋಕೆ ಬಂದಿದ್ದಾರೆ, ನಮ್ಮದು ಕೇಳಿದ್ರು, ನಾವು ಆಕ್ಷನ್ ಏನು ಬೇಕೋ ತಗೊಂಡಿದ್ದೀವಿ. ಮುಂದಿನ ಕ್ರಮ ತಹಶೀಲ್ದಾರ್ ಅವ್ರು ತಗೊಬೇಕು, ಅವ್ರು ಕೊಡೋಣ ಅಂತ ಹೇಳೋದು. ಬೈರಸಂದ್ರ ಗ್ರಾಮದ ಪರವಾಗಿ ನಾನು ಹೇಳ್ತಾ ಇದ್ದೀನಿ, ಮಾನ್ಯ ತಹಶೀಲ್ದಾರ್ ಅವರಿಗೆ ನಾವು ನಮ್ಮೂರು ಪರವಾಗಿ ವಿಷಯ ಗ್ರಾಮ ಪರಿಮಿತಿ ವ್ಯಾಪ್ತಿಯಲ್ಲಿ ಅಕ್ರಮ ಹಂದಿ ಸಾಕಣೆ ಹಾಗೂ ಅರ್ಕಾವತಿ ನದಿ ಪಾತ್ರದ ದೊಡ್ಡ ತುಮಕೂರು ಕೆರೆಗೆ ಸದರಿ ಶೆಡ್ನ ಕೊಳಚೆ ನೀರು ಬಿಡುತ್ತಿರುವ ಹಾಗೂ ದುರ್ವಾಸನೆ ಮತ್ತು ಅದರಿಂದ ಆಗುವ ತೊಂದರೆ ಕುರಿತು ಮಾನ್ಯರೇ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಮಧುರೈ ಹೋಬಳಿ ದೊಡ್ಡ ತುಮಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೈರಸಂದ್ರ ಗ್ರಾಮದ ಪರಿಮಿತಿಯಲ್ಲಿ ಅಕ್ರಮ ಅಂದರೆ ಯಾವುದೇ ಸಕ್ಷಮ ಪ್ರಾಧಿಕಾರ ಅಥವಾ ಸ್ಥಳೀಯ ಪ್ರಾಧಿಕಾರದಿಂದ ಅನುಮತಿ ಪಡೆಯದೆ ಹಂದಿ ಸಾಕಣೆ ಶೆಡ್ ನಿರ್ಮಿಸಿರುವುದು ಮತ್ತು ಸದರಿ ಶೆಡ್ನಿಂದ ಪ್ರತಿನಿತ್ಯ ದುರ್ವಾಸನೆ ಬರುತ್ತಿದ್ದು ಗ್ರಾಮದಲ್ಲಿ ವಾಸ ಮಾಡಲು ಕಷ್ಟವಾಗಿರುತ್ತದೆ ಹಾಗೂ ಸದರಿ ಹಂದಿ ಸಾಕಣೆ ಮಾಡಲು ದೊಡ್ಡಬಳ್ಳಾಪುರ ನಗರ ಮತ್ತು ಇತರ ಕಡೆಗಳಿಂದ ಕೋಳಿ ಮತ್ತು ನಗರ ಹೋಟೆಲ್ ತ್ಯಾಜ್ಯ ಹಾಗೂ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ತಂದು ಸುಡುತ್ತಿದ್ದು ಇದರಿಂದ ಪ್ರತಿನಿತ್ಯ ಹೊಗೆ ತುಂಬಿ ಉಸಿರಾಡಲು ಕಷ್ಟಕರವಾಗುತ್ತಿದೆ ಹಾಗೂ ಬಹುಮುಖ್ಯವಾಗಿ ಸದರಿ ಶೆಡ್ ಕೊಳಚೆ ನೀರನ್ನು ಅರ್ಕಾವತಿ ನದಿ ಪಾತ್ರದ ದೊಡ್ಡ ತುಮಕೂರು ಕೆರೆಗೆ ಬಿಡುತ್ತಿದ್ದು ಸದರಿ ನೀರು ಈಗಾಗಲೇ ಕೆರೆ ಅಂಗಳ ಸೇರುತ್ತಿರುತ್ತದೆ ಹಾಗೂ ಪಕ್ಕದ ಸರ್ಕಾರಿ ಸ್ಮಶಾನ ಜಾಗವನ್ನು ಒತ್ತುವರಿ ಮಾಡಿಕೊಂಡಿರುತ್ತಾರೆ. ಸದರಿ ವಿಷಯ ಕುರಿತು ಈಗಾಗಲೇ ಸಕ್ಷಮ ಸ್ಥಳೀಯ ಪ್ರಾಧಿಕಾರವಾದ ಗ್ರಾಮ ಪಂಚಾಯಿತಿಗೆ ಸಾಕಷ್ಟು ಬಾರಿ ದೂರುಗಳು ನೀಡಿದ್ದು ಸದರಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕೇವಲ ನೋಟಿಸ್ ನೀಡಿ ಯಾವುದೇ ಕ್ರಮ ಜರುಗಿಸಿರುವುದಿಲ್ಲ ಮತ್ತು ಸದರಿ ಅಕ್ರಮ ಹಂದಿ ಸಾಕಣೆ ಶೆಡ್ ಸರ್ವೆ ನಂಬರ್ 8ರಲ್ಲಿದ್ದು ಎಂದು ತಮ್ಮ ಕಾರ್ಯಾಲಯಕ್ಕೆ ದಿನಾಂಕ 28/1/2026ರಂದು ಸದರಿ ವ್ಯಕ್ತಿಗಳ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕೆಂದು ಪತ್ರ ರವಾನೆ ಮಾಡಿರುತ್ತಾರೆ ಹಾಗೂ ಕೆರೆ ಅಂಗಳಕ್ಕೆ ಕಲುಷಿತ ನೀರು ಸೇರುತ್ತಿರುವ ವಿಷಯವಾಗಿ ಈಗಾಗಲೇ ಹೋರಾಟ ನಡೆಯುತ್ತಿದ್ದು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಮೇಲ್ಕಂಡ ಎಲ್ಲಾ ಅಂಶಗಳ ಆಧಾರದ ಮೇಲೆ ಸದರಿ ಶೆಡ್ ಮಾಲೀಕರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಸದರಿ ಶೆಡ್ ಸ್ಥಳಾಂತರಿಸಬೇಕೆಂದು ಈ ಮೂಲಕ ಮನವಿ ಮಾಡಿಕೊಳ್ಳುತ್ತಿದೆ. ಸರ್ ದಯವಿಟ್ಟು ಶೆಡ್ ಸ್ಥಳಾಂತರ ದೂರ ಮಾಡ್ಕೊಳ್ಳಿ ಸರ್, ನಮ್ದು ಏನಾದ್ರೂ ಅಭ್ಯಂತರ ಇಲ್ಲ. ಸ್ಕೂಲ್ ಮಕ್ಕಳು ನೋಡಿ ಸರ್, ಅವಾಗ ಭವಿಷ್ಯ ನೋಡಿ, ಸ್ಕೂಲ್ ಮಕ್ಕಳು ಯಾರು ಸ್ಕೂಲ್ ಅವ್ರು ಯಾರು ತರ ನಿಮ್ಗೆ ಲೆಟರ್ ಕೊಡಲ್ಲ, ಬೇರೆ ವಿಷಯಕ್ಕೆಲ್ಲ ಊರ ಪ್ರಾಬ್ಲಮ್ ಇರೋದಕ್ಕೆ ಕೊಡ್ತಾ ಇರೋದು. ಮಕ್ಳು ಹೆಂಗಿಲ್ಲ ಬಸ್ ಎಜುಕೇಷನ್ ಮಕ್ಳು ಇನ್ನ ಸರ್ಕಾರಿ ಸಾರಿ ಉಳಿಸಿ ಅಂತಾರೆ, ಹಿಂಗೂಟ ಹಿಂಗೆಲ್ಲ ಅವರು ಬೇರೆ ದೊಡ್ಡಬಳ್ಳಾಪುರ ಆಗ್ತಾರೆ ತನ್ನ ಸ್ಕೂಲ್ಗೆ. ಹಂದಿ ಕಳ್ಳು ಹಂದಿ ಕಾಲು ಪುಕ್ಕ ಎಲ್ಲ ತಗೊಳ್ತಾರೆ, ಹಂದಿ ಕಳ್ಳು ಪುಕ್ಕ ಹಂದಿ ಹಾಕ್ತಾರೆ, ಮಾಲ್ ವಾಸನೆ ಆ ಪುಕ್ಕ ಅಂತ ಒಂದು ಗುಂಡಿ ಹಾಕ್ತಾರೆ. ಅದೇ ದಲಿತರ ಭೂಮಿ ಗಾಳಿ ಬಂತಂದ್ರೆ ಹೆಚ್ಚು ಕಪಾಟೆ